ಮಹಾಭಾರತದಲ್ಲಿ ಕೃಷ್ಣ ಸಂಧಾನಕ್ಕೆ ಹೋದ ಸಮಯದಲ್ಲಿ ದುರ್ಯೋಧನ ಕೃಷ್ಣನಿಗೆ ಎಲ್ಲ ಸತ್ಕಾರಗಳನ್ನ ಮಾಡಿ ಅವನನ್ನ ತನ್ನ ಕಡೆ ಒಲಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾನೆ. ವಿಶೇಷವಾದ ಭೋಜ್ಯಗಳನ್ನ ಮಾಡಿಟ್ಟು ತನ್ನ ಮನೆಗೆ ಬರಬೇಕು ಅಂತ ಆಹ್ವಾನಿಸಿರ್ತಾನೆ. ವಿದುರನ ಮನೆಗೆ ಹೋಗಿ ಕುಂತಿಯನ್ನ ಮಾತಾಡಿಸಿಕೊಂಡು ಆಮೇಲೆ ದುರ್ಯೋಧನನ ಮನೆಗೆ ಬರ್ತಾನೆ. ಕೊಡ್ತಕ್ಕಂತಹ ಎಲ್ಲ ಭೋಗ ವಸ್ತುಗಳನ್ನ ತಿರಸ್ಕರಿಸ್ತಾನೆ. ನಾನು ಇಲ್ಲಿ ಊಟವನ್ನ ಮಾಡಲಾರೆ ಅಂತ ಹೇಳಿದಾಗ ದುರ್ಯೋಧನ ಕೇಳ್ತಾನೆ, ನನಗೆ ಮತ್ತೆ ಯುಧಿಷ್ಠಿರನಿಗೆ ಇಬ್ಬರಿಗೂ ಕೂಡ ನೀನು ಸಂಬಂಧಪಟ್ಟವನು, ಈ ಮಾತನ್ನ ನೀನೇ ಹೇಳಿದೀಯಾ, ನನ್ನ ಸತ್ಕಾರವನ್ನ ಯಾಕೆ ಸ್ವೀಕಾರ ಮಾಡಲ್ಲ ಅಂದಾಗ ಕೃಷ್ಣ ಹೇಳ್ತಾನೆ, ಎರಡು ಪರಿಸ್ಥಿತಿಯಲ್ಲಿ ನಾವು ಒಬ್ಬರ ಮನೆಯಲ್ಲಿ ಊಟ ಮಾಡಬೇಕು. ಬಹಳ ಪ್ರೀತಿಯಿಂದ ನನ್ನ ಕರೆದು ಊಟ ಹಾಕಬೇಕು, ಇಲ್ಲದೆ ಹೋದ್ರೆ ನಮಗೆ ಏನು ಗತಿ ಇಲ್ಲದೆ ಅವರ ಮನೆಯಲ್ಲಿ ಊಟ ಮಾಡಬೇಕು. ಈ ಎರಡು ಪರಿಸ್ಥಿತಿಯೂ ನನಗಿಲ್ಲ. ಬಹಳ ಪ್ರೀತಿವಂತನೂ ಅಲ್ಲ, ನನಗೆ ಪ್ರೀತಿಯಿಂದ ಬಡಿಸ್ತಾ ಇಲ್ಲ. ಎರಡನೇದು, ನನಗೆ ಮುಂದೇನಪ್ಪ ಗತಿ ಅನ್ನತಕ್ಕಂಥ ಪರಿಸ್ಥಿತಿಯೂ ಇಲ್ಲ.